ನಿನ್ನೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPLನ ಸೆಲೆಬ್ರೇಷನ್ನ ಸಂದರ್ಭದಲ್ಲಿ ಆದಂಥ ಕಾಲು ತುಳಿತ ನಮಗೆಲ್ಲರಿಗೂ ದುಃಖ ತಂದಿದೆ. ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ಸರ್ಕಾರ ಇದ್ದಕ್ಕಿದ್ದಾಗೇನೆ ಸರ್ಕಾರನ ದೊಡ್ಡಸ್ತಿಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಎರಡೂ ಕಡೆ ಸೆಲೆಬ್ರೇಷನನ್ನು ಆಚರಣೆ ಮಾಡೋದಕ್ಕೆ ಯೋಚನೆ ಮಾಡಿತು. ನಾನು ಸರ್ಕಾರಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ, ಈ ಸೆಲೆಬ್ರೇಷನನ್ನು ಯಾಕೆ ಮಾಡಿದ್ರಿ? ಇದೊಂದು ಖಾಸಗಿ ಟೀಮ್ಗಳು ಹಣಕ್ಕಾಗಿ ಅವರ ಆಟವನ್ನು ಅವರು ಆಡ್ತಾರೆ. RCB ಗೆಲ್ತು ಕೂಡ ಜನ ರಾತ್ರಿನೇ ಅವರಷ್ಟಕ್ಕೆ ಅವರು ಸೆಲೆಬ್ರೇಟ್ ಮಾಡಿದ್ರು. ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡುವಾಗ ಯಾವುದೇ ಮಾಹಿತಿಯನ್ನ ವಿರೋಧ ಪಕ್ಷದ ನಾಯಕರಿಗಾಗಲಿ ಪ್ರೋಟೋಕಾಲ್ ಪ್ರಕಾರ ಆಗಲಿ DPRಗಾಗಲಿ ಹೇಳಿತ್ತ? ಯಾವ ಆಧಾರದಲ್ಲಿ ನೀವು ವಿಧಾನಸೌಧದ ಸ್ಟೆಪ್ಗಳ ಮೇಲೆ ಮೆಟ್ಟಿಲುಗಳ ಮೇಲೆ ಮಾಡಿದ್ರಿ? ಈ ಮೆಟ್ಟಿಲುಗಳಲ್ಲಿ ಯಾರಿದ್ರು? ಈ ಮೆಟ್ಟಿಲುಗಳಲ್ಲಿ ಸರ್ಕಾರದ ಮಂತ್ರಿಗಳ ಮಕ್ಕಳಿದ್ರು. ಅವರನ್ನ ಹೈಲೈಟ್ ಮಾಡೋದಕ್ಕಾಗಿ ಅಥವಾ ಅವರ ಒತ್ತಡದಿಂದ ನೀವೇನಾದರೂ ಸೆಲೆಬ್ರೇಷನ್ ಮಾಡಿದ್ರ? ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನೀವು ಯಾಕೆ ಬಂದ್ರಿ? ಅಲ್ಲಿ ಉಪಮುಖ್ಯಮಂತ್ರಿಗಳೇ ಆ ಕಪ್ಪನ್ನು ಎತ್ಕೊಂಡು ಅದಕ್ಕೆ ಚುಮ್ಮಿಸ್ಕೊಂಡು ಅದನ್ನು ಓಡಾಡಿಸುವಂಥ ಅಗತ್ಯ ಏನಿತ್ತು? ಇದು ಇಂಟರ್ನ್ಯಾಷನಲ್ ಸ್ಪರ್ಧೆನೂ ಆಗಿರಲಿಲ್ಲ, ಅಥವಾ ಕರ್ನಾಟಕಕ್ಕೇನೋ ಲಾಭ ಆಗುತ್ತೆ ಅನ್ನುವಂಥ ಸ್ಪರ್ಧೆನೂ ಅಲ್ಲ. ಯಾರೋ ಕರ್ನಾಟಕದ ಭಾರತದ ಹೆಸರನ್ನು ಬಹಳ ಮೇಳಕ್ಕೇರಿಸಿದ್ದಾರೆ, ಒಲಿಂಪಿಕ್ ಅಲ್ಲಿ ಗೆದ್ದು ಬಂದಿದ್ದಾರೆ ಅಂತ ಸೆಲೆಬ್ರೇಷನು ಅಲ್ಲ. ಪೂರ್ವ ತಯಾರಿ ಇಲ್ಲದೇನೆ ಪೊಲೀಸರ ಅನುಮತಿಯನ್ನು ಪಡೆಯದೆ ನೀವು ಸೆಲೆಬ್ರೇಷನ್ ಹೆಂಗ್ ಮಾಡಿದ್ರಿ? ಯಾವ ಆಧಾರದಲ್ಲಿ ಮಾಡಿದ್ರಿ? ಜನರ ಪ್ರಾಣಕ್ಕೆ ಯಾರು ರಕ್ಷಕರಿದ್ರು? ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂದಮೇಲೆ ನೀವು ಪೊಲೀಸರ ಪರ್ಮಿಷನ್ ಅನ್ನು ಯಾಕೆ ತಗೊಂಡಿಲ್ಲ? KCAಗೆ ಗೊತ್ತಿಲ್ಲ, ಪೊಲೀಸರಿಗೆ ಗೊತ್ತಿಲ್ಲ, DPRಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮೊದಲು ಫ್ರೀ ಅಂತ ಹೇಳಿದ್ರಿ, ರಾತ್ರಿ ಇದ್ದಕ್ಕಿದ್ದಾಗೆ ಪಾಸಸ್ ಇದೆ ಅಂತ ಹೇಳಿದ್ರಿ, ಆನ್ಲೈನ್ ಪಾಸಸ್ ಕೊಟ್ರಿ, ಮತ್ತೆ ಪಾಸಸ್ ಕ್ಯಾನ್ಸಲ್ ಮಾಡಿದ್ರಿ. ಕೇವಲ 2-3 ಗೇಟನ್ನು ಮಾತ್ರ ತೆಗೆದ್ರಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂಥ 12ಕ್ಕಿಂತ ಹೆಚ್ಚು ಗೇಟನ್ನು ನೀವು ಫ್ರೀ ಅಂದರೆ ತೆಗಿಬೇಕಾಗಿತ್ತು, ಯಾಕೆ ತೆಗೆದಿಲ್ಲ? ಇವರೆಲ್ಲರೂ ಕೂಡ ಇವತ್ತು ಆಸ್ಪತ್ರೆಯಲ್ಲಿ ಇರುವಂಥವರು. ಗೇಟ್ ಕ್ಲೋಸ್ ಇದ್ದಂಥ ಗೇಟನ್ನು ಓಪನ್ ಮಾಡಿದಾಗ ಪುಷ್ ಮಾಡಿ ಬಿದ್ದಂಥವರು, ಬಿದ್ದು ಗಾಯಗೊಂಡಂಥವರು ಮತ್ತು ಸತ್ತಂಥವರು. ನೀವು ಆ ಗೇಟನ್ನು ಮೊದಲೇ ಓಪನ್ ಮಾಡಿದರೆ ಇವ್ರು ಯಾರು ಕೂಡ ಸಾಯ್ತಾ ಇರಲಿಲ್ಲ, ಇವ್ರು ಯಾರು ಕೂಡ ಗಾಯಾಳುಗಳು ಆಗ್ತಾ ಇರಲಿಲ್ಲ. ಅವರ ಬದುಕಿಗೆ ಯಾರು ಹೊಣೆ? ಇವತ್ತು ಹಲವಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಚಿಕ್ಕ ಮಕ್ಕಳನ್ನು ತಂದೆ ತಾಯಿಯಂದ್ರು ಕಳ್ಕೊಂಡಿದ್ದಾರೆ. ಯಾರನ್ನು ನಂಬಿ ಬಂದಿದ್ರು ಅವರು? ಸರ್ಕಾರವನ್ನು ನಂಬಿ, ಸರ್ಕಾರ ನಮಗೆ ರಕ್ಷಣೆ ಕೊಡುತ್ತೆ, ಪೊಲೀಸರು ನಮಗೆ ರಕ್ಷಣೆ ಕೊಡುತ್ತೆ ಅನ್ನುವಂಥದ್ದನ್ನು ನಂಬಿ ಬಂದಿದ್ರು. ಆದರೆ ನೀವು ಮೋಸ ಮಾಡಿದ್ರಿ. ಈ ಸರ್ಕಾರ ಒಂದು ಕೊಲೆಗಡುಕ ಸರ್ಕಾರ. ನಿಮ್ಮ ಬಾಡಿ ಲ್ಯಾಂಗ್ವೇಜು, ನೀವು ಮಾತಾಡುವಂಥ ರೀತಿ, ನೀವು ಕೇಸಿಗೆ ಇನ್ಫಾರ್ಮ್ ಮಾಡಿಲ್ಲ, ಇವತ್ತು KCA ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಿ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ, ಇವತ್ತು ಜನ ಪೊಲೀಸರ ಬಗ್ಗೆ ಮಾತಾಡ್ತಿದ್ದಾರೆ. ಮೊನ್ನೆ ನಡೆದಂಥ ಪಂದ್ಯದಲ್ಲಿ 5 ಲಕ್ಷ ಜನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಗುಜರಾತಲ್ಲಿ ಸೇರಿದ್ರು, ಏನೂ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಲವಾರು ಇಂಥ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯದ ಪೊಲೀಸರು, ನಮ್ಮ ರಾಜ್ಯದ ವ್ಯವಸ್ಥೆ ಮಾಡಿದೆ, ಅವ್ರಿಗೇನೂ ಆಗಿರಲಿಲ್ಲ. ಆದರೆ ನೀವು ನಿಮ್ಮ ಮಕ್ಕಳನ್ನ ಪ್ರೊಜೆಕ್ಟ್ ಮಾಡೋದಕ್ಕಾಗಿ, ದೊಡ್ಡಸ್ತಿಗೆ ತೋರಿಸೋದಕ್ಕಾಗಿ ಇವತ್ತು ಈ ಜನರನ್ನ ಬಲಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಇದೊಂದು ಕೊಲೆಗಡುಕ ಸರ್ಕಾರ ಇದೆ. ಇವತ್ತು ನೀವು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಯನ್ನು ಮಾಡಿದ್ರಿ. ಯಾರಪ್ಪ ಮ್ಯಾಜಿಸ್ಟ್ರೇಟು? ಯಾರನ್ನು ಮಾಡಿದ್ರಿ? ಲೆಟರ್ ಇದೆ, ನಿಮ್ಮ ಸುತ್ತೋಲೆ ಇದೆ. ಯಾರು ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕು,
ಬೆಂಗಳೂರಿನ DC ಅಂತಂದ್ರೆ ಇದು ಬೆಂಗಳೂರಿನ ಇನ್ಚಾರ್ಜ್ ಅವರು ಒಬ್ರು ಆರೋಪಿತರು, ಸರ್ಕಾರ ಆರೋಪಿತ. ಸರ್ಕಾರದ ಒಂದು ಭಾಗವಾಗಿರುವಂತ DCಯನ್ನ ನೀವು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿದ್ರಿ. ಅವರೇನು ಎನ್ಕ್ವೈರಿ ರಿಪೋರ್ಟ್ ಕೊಡೋಕ್ಕೆ ಸಾಧ್ಯ? ನೀವು ಹೇಳಿ ನಂಗೆ. ಬೆಂಗಳೂರಿನ DC ಯಾರು ಈ ಜವಾಬ್ದಾರಿಯನ್ನು ಹೊರಬೇಕಾಗಿತ್ತು. ನೀವು ಅವ್ರಿಗೆ ಸರ್ಕಾರ ಅವರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಅವರಿಗೂ ಗೊತ್ತಿರಲಿಕ್ಕಿಲ್ಲ. ಇನ್ಫಾರ್ಮ್ ಮಾಡಬೇಕಾಗಿತ್ತು. ನಿಮ್ಮ ಒಬ್ಬ ಅಧಿಕಾರಿಯನ್ನು ನೀವು ಎನ್ಕ್ವೈರಿ ಕಮಿಟಿ ಮಾಡಿದ್ದೀರಿ. ಮೋಸ ಇದು. ಜನಕ್ಕೆ ಕಣ್ಣೊರೆಸುವಂತ ತಂತ್ರ ಮಾಡ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ. ಇದರಿಂದ ಯಾವುದೇ ಎನ್ಕ್ವೈರಿ ಆಗಲ್ಲ, ಖಂಡಿತ ಆಗಲ್ಲ. ನ್ಯಾಯನೂ ಸಿಗಲ್ಲ, ಸತ್ತವರಿಗೆ ನ್ಯಾಯನೂ ಸಿಗಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜನ ಕಮಿಟಿಯನ್ನು ಮಾಡಿ ಎನ್ಕ್ವೈರಿ ಮಾಡಬೇಕು. ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಅಲ್ಲೂ ಅರ್ಜುನ್ ಅವರು ತೆಲಂಗಾಣದಲ್ಲಿ ಪುಷ್ಪ ಫಿಲ್ಮಿನ ಪ್ರಮೋಷನ್ ಸಂದರ್ಭದಲ್ಲಿ ಒಬ್ರು ಕಾಲ್ ತುಳಿತದಲ್ಲಿ ಸತ್ರು. ಅಲ್ಲಿನ ಸರ್ಕಾರ ಏನ್ ಮಾಡ್ತು? ಗರ್ಸಿತ್ತು ಅವರಿಗೆ. ಅಲ್ಲಿನ ಸರ್ಕಾರ ಏನ್ ಮಾಡ್ತು? ಅಲ್ಲೂ ಅರ್ಜುನ್ ಅವರನ್ನ ಮನೆಯಿಂದ ಹೋಗಿ ಹೇಳ್ಕೊಂಡು ಬಂತು. ನಾನು ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ನೀವು ಯಾರನ್ನ ಮನೆಯಿಂದ ಹೇಳ್ಕೊಂಡು ಬಂದು ಅರೆಸ್ಟ್ ಮಾಡ್ತೀರಿ ಹೇಳಿ ನಂಗೆ. ಇದಕ್ಕೆ ಯಾರು ಕಾರಣೀಕರ್ತರು? DK ಶಿವಕುಮಾರ್ ಅವರ, ಸಿದ್ದರಾಮಯ್ಯ ಅವರ? ಯಾರು ಇದಕ್ಕೆ ಕಾರಣೀಕರ್ತರು? ಯಾರನ್ನ ಅರೆಸ್ಟ್ ಮಾಡಬೇಕಾಗಿದೆ? ಅದಕ್ಕಾಗಿ ಇವತ್ತು ತಕ್ಷಣ ಈ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕು. DCM ಅವರ ರಾಜೀನಾಮೆಯನ್ನು ತಗೋಬೇಕು. ನ್ಯಾಯಾಂಗ ತನಿಖೆ ಆಗಬೇಕು. ಕನ್ನಡ ಸ್ವತಂತ್ರವನ್ನು ಮಾಡಬೇಡಿ. ಇದರಲ್ಲಿ DC ಜಗದೀಶ್ ಅವರ ಹೆಸರಿದೆ, ಪಕ್ಕ ಬರೆದಿದ್ದಾರೆ. ಜಗದೀಶ IAS ಜಿಲ್ಲಾಧಿಕಾರಿ ಹಾಗೂ ದಂಡಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ. ಇವರು ಎನ್ಕ್ವೈರಿ ಮಾಡೋಕ್ಕೆ ಸಾಧ್ಯನಾ? ಅವರನ್ನು ಯಾಕೆ ಬಲಿಪಶು ಮಾಡ್ತಾ ಇದ್ದೀರಿ? ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ DK ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ಎನ್ಕ್ವೈರಿಯನ್ನು ಫೇಸ್ ಮಾಡಬೇಕು. ಹೇಗೆ ಅಲ್ಲು ಅರ್ಜುನ್ ಅವರನ್ನ ಮನೆಯಿಂದ ಹೇಳ್ಕೊಂಡು ಬಂದಿದ್ರು, ಅದೇ ರೀತಿ ಕರ್ನಾಟಕದಲ್ಲಿ ಆಗತ್ತಾ ಅನ್ನುವಂಥದ್ದನ್ನು ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ಈ ಒಂದು ಸೆಲೆಬ್ರೇಷನ್ ಅನ್ನು ಮಾಡಿರುವಂಥದ್ದು ಇವತ್ತು ಕ್ರಿಮಿನಲ್ ಆಗಿದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ರಾಜೀನಾಮೆ ಕೊಡಿ, ತಕ್ಷಣ ಎನ್ಕ್ವೈರಿಯನ್ನು ಫೇಸ್ ಮಾಡಿ.